ಹಲೋ ಹಾಯ್ ಎವ್ರಿವಾನ್. ಸೊ ನೀವೇನಾದರೂ ಫ್ರೆಷರ್ ಆಗಿದ್ದರೆ ಮನೆಯಿಂದಲೇ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹುಡುಕ್ತಿದ್ದಾರಂತಾದರೆ, ಮನೆಯಲ್ಲೇ ಕೂತ್ಕೊಂಡು ಹಣ ಗಳಿಸಬೇಕು, ಹಣವನ್ನು ಸಂಪಾದಿಸಬೇಕು ಅಂತ ಇದ್ದರೆ, ಸೊ ಇವತ್ತಿದ್ದು ನಾನು ಹೇಳ್ತಾ ಇರೋದು ಜಾಬ್ ಇದಲ್ವ, ನಿಮಗೆ ಖಂಡಿತ ಪರ್ಫೆಕ್ಟ್ ವರ್ಕ್ ಫ್ರಮ್ ಹೋಮ್ ಮತ್ತು ಹಣವನ್ನು ಸಂಪಾದಿಸುವ, ಹಣವನ್ನು ಗಳಿಸುವ, ಅರ್ನ್ ಮಾಡುವಂಥ ಒಂದು ಸುವರ್ಣ ಅವಕಾಶ, ಒಳ್ಳೆಯ ಅವಕಾಶ. ಇಲ್ಲಿ ನೀವು ಎಕ್ಸೆಲಲ್ಲಿ ಕೆಲಸ ಮಾಡುವಂಥದ್ದು ಮತ್ತು ಎಕ್ಸೆಲ್ ನಿಮಗೆ ಡೇಟಾ ಬಗ್ಗೆ ಗೊತ್ತಿರಬೇಕು ಕೂಡ. ಸೊ ಆ ಸಂಬಂಧಿತ ನಿಮ್ಗೆ ಏನಾದರೂ ಕೆಲಸ ಮಾಡಬೇಕಿದ್ರೆ ಡೇಟಾಗೆ ಏನು ರಿಲೇಟೆಡ್ ಡೇಟಾ ಏನಿದೆ, ಸೊ ಅದು ಕೆಲಸ ಏನು ಮಾಡಬೇಕಾದ್ರೆ ನಿಮಗೆ ಕೆಲವು ವಿಷಯಗಳನ್ನು ಸಂಪೂರ್ಣವಾಗಿ ನಾನು ಹೇಳಿಕೊಡಬೇಕು ಮತ್ತು ಎಚ್ಚರಿಕೆ, ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಎಚ್ಚರಿಕೆ ಕೊಡುವಂಥದ್ದು, ಮಾಹಿತಿಯನ್ನು ಕರೆಕ್ಟಾಗಿ ಹೇಳುವಂಥದ್ದು. ಸೊ ಕೆಲವೊಂದು ನಾನು ಹೇಳ್ತೇನಲ್ವಾ, ಅದನ್ನು ನೀವು ಕರೆಕ್ಟಾಗಿ ಕೇಳಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ಒಂದೊಂದು ವಿಷಯಗಳನ್ನು ಹೇಳ್ತೇನೆ, ಸೊ ಸೂಟೇಬಲ್ ಆಗಿದ್ದರೆ ನೀವು ಜಾಬನ್ನು ಮಾಡ್ಬೋದು. ಸೊ ಎಲ್ಲಿ ನೀವು ಒಳ್ಳೆಯ ಅವಕಾಶ ಮತ್ತು ಒಳ್ಳೆಯ ಜಾಬನ್ನು ಹುಡುಕ್ತೀರಿ ಸೊ ಅಂತ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನು ಕಮೆಂಟಲ್ಲಿ ನಿಮಗೆ ಸುಮಾರು ಸಲ ನೀವು ಕಮೆಂಟ್ ಮಾಡಿದಾಗ ನಾನು ಕಮೆಂಟಲ್ಲಿ ನೋಡ್ತಾ ಇದ್ದೇನೆ ಕೂಡ. ಕೆಲವ್ರದ್ದು ಎಕ್ಸ್ಪೆಕ್ಟೇಷನ್ ಹೈ ಇರ್ತದೆ, ಅದು ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ, ಇದು ಇದ್ರೆ ಹೇಳಿ. ಸೊ ಸೂಟೇಬಲ್ ಆಗುವಂಥದ್ದು ಬೇಕು ಯಾವಾಗಲೂ. ನೋಡೋಣ ನಿಮಗೆ ಈ ಒಂದು ಕಂಪನಿಯಲ್ಲಿ ನಿಮ್ಮ ಕೆಲಸ ಏನೆಲ್ಲ ಕೆಲಸ ಇದೆ, ನೀವು ಹೇಗೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಯಾವ ವಸ್ತುಗಳಿಗೆ ಹೇಗೆ ಯಾವ ವಸ್ತುಗಳಿದೆ ಕಂಪನಿಯಲ್ಲಿ, ಯಾವ ರೀತಿ ಮಾಡಬೇಕು, ನಿಮ್ಮ ರೆಸ್ಯೂಮ್ ಹೇಗಿರಬೇಕು ಮತ್ತು ಏನೆಲ್ಲ ನಿಮ್ಮ ರೆಸ್ಯೂಮಲ್ಲಿ ನೀವು ಅಲ್ಲಿ ಸೇರಿಸ್ಬೋದು ಈ ಕಂಪನಿ ರೋಲ್ ಪ್ರಕಾರ, ಅವರ ಸ್ಕಿಲ್ಸ್ ಪ್ರಕಾರ. ಮತ್ತು ಇಲ್ಲಿ ಯಾವುದೇ ಬೇರೆ ವಿಷಯಗಳಿಗೆ, ಯಾವ ವಿಷಯಗಳಿಗೆ ನೀವು ಗಮನ ಕೊಡಬೇಕು. ಹಾಗಾಗಿ ಇಲ್ಲಿ ಸಂಪೂರ್ಣ ವಿಷಯ ನಾನು ಇವತ್ತು ಹೇಳ್ತೇನೆ. ಸೊ ಕಂಪನಿ ಒಂದು ಭಾರಿ ಟಾಪ್ ಆದ ಕಂಪನಿ. ಕೆಲಸ ಮಾಡೋದ್ರ ಜೊತೆಗೆ ನೀವು ಇಲ್ಲಿ ಒಂದು ಕೂಲಾದ ಎನ್ವೈರ್ಮೆಂಟನ್ನು ನೋಡ್ಬೋದು. ಓಕೆ, ಸೊ ಎನ್ವೈರ್ಮೆಂಟ್, ಕಂಪನಿ ಎನ್ವೈರ್ಮೆಂಟ್ ತುಂಬ ಒಳ್ಳೆಯದಿದೆ, ಟ್ರೆಡಿಷ್ನಲ್ ಟೈಪ್ ಇದು. ಇಂಟರ್ನ್ಶಿಪ್ ಕೂಡ ಇರ್ತಾರೆ ನಿಮಗೆ, 6 ತಿಂಗಳ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಪೇಮೆಂಟ್ ಕೂಡ ಮಾಡ್ತಾರೆ. ಸೊ ಇದೀಗ ನೀವು ಮೊದಲ ಬಾರಿಗೆ ನಂದು ಚಾನಲ್ ನೋಡೋದಾದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೂ ಲಾಗ್ ಚಾನಲ್ ಇದ್ದು ಇಲ್ಲಿ ವಿಡಿಯೋನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ವಿಡಿಯೋ ಲಿಂಕನ್ನು, ಅದಕ್ಕೆ ಕೂಡ ಅಲ್ಲಿ ಕೂಡ ಸಪೋರ್ಟ್ ಮಾಡಿ. ಲಾಗ್ ಚಾನಲ್ ಸ್ವಲ್ಪ ನೋಡಿ, ಗೊತ್ತಾಗ್ತದೆ ನಿಮಗೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಕೆಲವೊಮ್ಮೆ 10-10:30 ಆಗ್ತದೆ. ಸೊ ಆವಾಗ ನಿಮಗೆ ಕೂಡ ವೀಡಿಯೋಸನ್ನು ನೋಡಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಕೆಲವರು ನೆಕ್ಸ್ಟ್ ಡೇ ಮರುದಿನಕ್ಕೆ ಕೆಲಸಕ್ಕೆ ಹೋಗೋರಿದ್ದೀರಿ, ಸೊ ಅಷ್ಟು ಲೇಟಾಗಿ ನಾನು ವಿಡಿಯೋ ಹಾಕುವಾಗ ಕೆಲವರಿಗೆ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆಲ್ಲ ಪ್ರಾಬ್ಲಮ್ ಇರ್ತದೆ. ಆದರೆ ನಮಗೆ ಕೂಡ ಇಲ್ಲಿ ಸುಮಾರು ಪ್ರಾಬ್ಲಮ್ ಇದೆ, ನಮ್ಮದು ಆದಂಥ ಸಿಚುವೇಶನ್ಸ್, ಪರ್ಸನಲ್ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ನಾವು ಕೂಡ ನಮಗೆ ಯಾವಾಗ ಟೈಮ್ ಸಿಗ್ತದೆ ಆವಾಗ ವೀಡಿಯೋಸನ್ನು ಹಾಕಬೇಕಾಗ್ತದೆ. ಇವತ್ತು ನಾನು ನಿಮ್ಮ ಜೊತೆ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಮನೇಲಿ ಮಾಡುವಂಥ ಕೆಲಸ ಕೇಳ್ತಾ ಇದ್ರಿ, ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಹೇಳಿ. ಒಳ್ಳೆ ಸ್ಯಾಲ್ರಿ ಇದ್ದು, ಕಮ್ಮಿ ಎಜುಕೇಷನ್ ಆದವರಿಗೆ, ಕೆಲವರು 10th ಆದವರಿಗೆ ವರ್ಕ್ ಫ್ರಮ್ ಹೋಮ್ ಕೇಳ್ತಾ ಇದ್ದಾರೆ. ಸೊ ನೋಡುವ ಸಿಗ್ತಾರೆ ಅಂತ ಹೇಳಿ. ಸಿಕ್ಕಿದರೆ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನಲ್ವ, ಏನು ಪ್ರಾಬ್ಲಮ್ ಇಲ್ಲ. ನನಗೆ ಅಪ್ಡೇಟ್ ಮಾಡೋದಕ್ಕೆ ಏನಿದೆ, ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋ. ಸೊ ಇಲ್ಲಿ ನೀವು ನೋಡ್ಬೋದು, ಒಮ್ಮೆ ನಂದು ಇದು ಉದ್ಯೋಗದಾರಿ ಚಾನಲಲ್ಲಿ ಹೋಗಿ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ಸುಮಾರು ದಿನದಿಂದ ನಾನು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಆಗ್ತಾಯಿದ್ದೇನೆ ಕೂಡ. ಮತ್ತು ಈ ರೀತಿ ಮ್ಯಾಂಗ್ಳೂರಲ್ಲಿ, ಕುಂದಾಪುರದಲ್ಲಿ ಕೆಲವು ಆಫೀಸ್ ವರ್ಕ್ ಎಲ್ಲ ಇದೆ, ಆಫೀಸಿಗೆ ಹೋಗಿ ಮಾಡುವಂಥದ್ದಾಗಲಿ, ಸ್ಕೂಲಲ್ಲಿ ಮಾಡುವಂಥದ್ದಾಗಲಿ, ರೆಸ್ಟೋರೆಂಟ್, ಸೊ ಸುಮಾರು ಅಂಥದ್ದು ಕೆಲಸ ಕೂಡ ಆಗ್ತಾಯಿದ್ದೇನೆ. ದಿನಕ್ಕೆ ನಾನು 2 ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ, ನೋಡ್ಬೋದು ನೀವು. ಯಾಕೆಂದರೆ ಅಷ್ಟು ಕೆಲಸಗಳು ಈಗ ಈವನ್ ಎಲ್ಲ ಕಡೆ ಸ್ಕೂಲು ಅದು ಇದು ಎಲ್ಲ ಕಡೆ ಹೈರಿಂಗ್ ನಡೀತಾ ಇದೆ. ಸೊ ಹಾಗಾಗಿ ನಾನು ಜಾಬ್ಸನ್ನು ಹಾಕ್ತಾಯಿದ್ದೇನೆ, ನೋಡ್ಬೋದು ನೀವು. ಒಮ್ಮೆ ಹೋಗಿ ಯಾರಿಗೆ ಓಲ್ಡ್ ವೀಡಿಯೋಸನ್ನು ಚೆಕ್ ಮಾಡಲಿಕ್ಕಿದೆ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ವರ್ಕ್ ಫ್ರಮ್ ಹೋಮ್ ಹಾಕಿದ್ದು ಹೈರಿಂಗ್ಸ್ ಯಾವುದು ಕ್ಲೋಸ್ ಆಗಲಿಲ್ಲ, ವೇಕೆನ್ಸೀಸ್ ಇನ್ನೂ ಕೂಡ ಇದೆ, ಹೈರಿಂಗ್ ಆಗ್ತಾ ಉಂಟು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ, ಓಲ್ಡ್ ವೀಡಿಯೋಸನ್ನು ನೋಡಿ ಅಲ್ಲಿ ಹೋಗಿ ಕೂಡ ಅಪ್ಲೈ ಮಾಡಿ. ಸಿಕ್ಕಿದರೆ ಸಿಗ್ತದೆ, ಅಪ್ಲೈ ಮಾಡೋದು ಮಾತ್ರ ನಿಮ್ಮ ಕೆಲಸ, ಸಿಗೋದು ಸೆಕೆಂಡರಿ. ಸೊ ಇವತ್ತಿದ್ದು ನಾನು ಉದ್ಯೋಗ ಮಾಹಿತಿಗೆ ಬರುವ ಮುಂಚೆ ನಿಮಗೆ ಒಂದು ಎಲ್ಲರಿಗೂ ಡೌಟ್ ಇದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಕೆಲವರಿಗೆ ನಾನು ಈಗ ಕನ್ನಡದಲ್ಲಿ ಹೇಳ್ತೇನಲ್ವಾ, ಇನ್ನು ಕೆಲವರಿಗೆ ಇಂಗ್ಲೀಷಲ್ಲಿ ಬೇಕು ಅಥವಾ ಹಿಂದಿಯಲ್ಲಿ ಬೇಕು. ಸೊ ನೀವು
ನಿಮ್ಮ ವಿಡಿಯೋ ನೀವು ನೋಡ್ತಾ ಇರ್ತೀರಲ್ವ ನಂದು, ಆ ವಿಡಿಯೋದಲ್ಲಿ ನಿಮಗೆ ಮಧ್ಯದಲ್ಲಿ ಕ್ಲಿಕ್ ಮಾಡಿದ್ರೆ ಕೆಲವೊಮ್ಮೆ ಪಾಸ್ ಆಗ್ತಾರೆ ವಿಡಿಯೋ. ಸೊ ಅಲ್ಲಿ CC ಅಂತ ಇದೆ, ಆ CC ಆಪ್ಷನ್ಗೆ ಕ್ಲಿಕ್ ಮಾಡಿದ ತಕ್ಷಣ ಉಂಟಲ್ವ, ಅಲ್ಲಿ ಟ್ರಾನ್ಸ್ಲೇಟ್ ಸೆಟ್ಟಿಂಗ್ಸ್ ಇದೆ ಸೈಡಿಗೆ, ಸೆಟ್ಟಿಂಗ್ಸ್ ಅಂತ ಹೇಳಿ CCಯ ಸೈಡಲ್ಲಿ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಿಗೆ ಹೋಗಿ ಸಬ್ ಟೈಟಲ್ಸ್ ಅಂತ ಇದೆ. ಆ ಸಬ್ ಟೈಟಲಲ್ಲಿ ಆಟೋ ಜನರೇಟೆಡ್, ಆಟೋ ಟ್ರಾನ್ಸ್ಲೇಟ್ ಅಂತ ಇದೆ. ಆಟೋ ಜನರೇಟೆಡ್ ಅಥವಾ ಆಟೋ ಟ್ರಾನ್ಸ್ಲೇಟ್. ಸೊ ಅಲ್ಲಿ ಆಟೋ ಟ್ರಾನ್ಸ್ಲೇಟಿಗೆ ಕ್ಲಿಕ್ ಮಾಡಿ ನಿಮಗೆ ಯಾವುದು, ನಾನು ಮಾತನಾಡೋದು ಕನ್ನಡ ಅಲ್ವಾ, ಯಾವ ಭಾಷೆಗೆ ಬೇಕು, ಇಂಗ್ಲೀಷಿಗೆ ಬೇಕಾ ಹಿಂದಿಗೆ ಬೇಕಾ, ಸೊ ಯು ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಫ್ರಮ್ ದೇರ್ ಓನ್ಲಿ. ಓಕೆ, ಸೊ ನಾವು ಆ್ಯಕ್ಚುಲಿ ನಾನಿಟ್ಟದ್ದು ಇಂಗ್ಲೀಷ್ನಲ್ಲಿ ಮಾತ್ರ. ಓಕೆ, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟು, ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್, ಓನ್ಲಿ 2 ಲ್ಯಾಂಗ್ವೇಜ್. ಸೊ ಹಿಯರ್ ಯು ಕ್ಯಾನ್ ಸೆಲೆಕ್ಟ್ ಎನಿ ಲ್ಯಾಂಗ್ವೇಜ್ ಬೈ ಕ್ಲಿಕ್ಕಿಂಗ್ ದಿಸ್ auto translate option. On the video you can click in the center and you will get their option. You are right down, you will get option on the video CC, and nearby that there is a settings. So click on that and select auto translate option or auto generate option. So you can, which language you want, you can keep that. Okay, you can select that language. Thank you. So next ಈಗ video. ಸೊ ಇಷ್ಟೆಲ್ಲ ಒಂದು ಇನ್ಫಾರ್ಮೇಷನ್ ಹೇಳಿ ಆಯ್ತಲ್ವಾ. ಸೊ ಓಲ್ಡ್ ವೀಡಿಯೋಸಿಗೆ ಅಪ್ಲೈ ಮಾಡೋದಾದರೆ ಅಪ್ಲೈ ಮಾಡ್ಬೋದು. ಇವಾಗ ಇಲ್ಲಿ ಒಂದು ನಾನು ವಿಡಿಯೋ ಎಂಡಲ್ಲಿ ಐಕಾನಲ್ಲಿ ಬೇರೆ ವೀಡಿಯೋಸ್ ಹಾಕ್ತೇನೆ. ಅಂದರೆ ನಿನ್ನೆ ಹಾಕಿದ್ದ ವೀಡಿಯೋ, ನಿನ್ನೆ ರಾತ್ರಿ ಹಾಕಿದ್ದು, ಬೆಳಿಗ್ಗೆ ಹಾಕಿದ್ದು ಐಕಾನಲ್ಲಿ ಐಕಾನಲ್ಲಿ ಮೇಲೆ ಹಾಕ್ತೇನೆ, ಅದನ್ನು ಕ್ಲಿಕ್ ಮಾಡಿ ನೋಡಿ. ಅಥವಾ ನಿಮಗೆ ಎಂಡಲ್ಲಿ 2 ವೀಡಿಯೋಸ್ ಬರ್ತದೆ, ಪ್ಲೇ ಆಗ್ತಾರೆ ನಂದು ಎಂಡಲ್ಲಿ, ಈ ವಿಡಿಯೋನ ಎಂಡಲ್ಲಿ 2 ವಿಡಿಯೋ ಹಾಕ್ತೇನೆ. ಸೊ ಅಲ್ಲಿ ಕೂಡ ಹೋಗಿ ವೀಡಿಯೋಸನ್ನು ಸಿಗೋದಿಲ್ಲ ಆದರೆ ಅಲ್ಲಿ ಕೂಡ ಹೋಗ್ಬೋದು. ಅಥವಾ ಡೈರೆಕ್ಟ್ ನಂದು ಚಾನಲಿಗೆ ನೀವು ಕ್ಲಿಕ್ ಮಾಡಿದ ಮೇಲೆ ಹೋಮ್ ವೀಡಿಯೋಸ್, ಲೇಟೆಸ್ಟ್ ಮತ್ತು ಪಾಪ್ಯುಲರ್ ವೀಡಿಯೋಸ್ ಅಂತ ಇದೆ, ಶಾರ್ಟ್ಸ್ ಅಂತ ಇದೆ, ಅಲ್ಲಿ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿದ್ರು ಎಲ್ಲ ಹಾಕಿದಂಥ ವೀಡಿಯೋಸ್ ಕಾಣ್ತಾರೆ. ಇದು ಸುಮಾರು ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇಂಥದ್ದೆಲ್ಲ ಕನ್ಫ್ಯೂಷನ್ ನಮ್ಮ ಮನೆಯವರಿಗೆ ಸಮೇತ ಇದೆ ಕನ್ಫ್ಯೂಷನ್. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಓಕೆ, ನಾವು ಲೆಟ್ಸ್ ಕಮ್ ಟು ದ ಪಾಯಿಂಟ್. The job is operations intern Excel data support. Graduate with good knowledge of MS Excel and English communication skills, maintain and manage Excel sheets, organize data, prepare reports and coordinate with the teams. ಓಕೆ, ಸೊ ಇಲ್ಲಿ ಏನಂತ ಹೇಳಿದರೆ ಇದು ಆಪರೇಷನ್ಸ್ ಇಂಟರ್ನ್ ಎಕ್ಸೆಲ್ ಆ್ಯಂಡ್ ಡೇಟಾ ಸಪೋರ್ಟ್ ಕೆಲಸ. ಇಲ್ಲಿ ಡಿಗ್ರಿ ಆಗಿರಬೇಕು ಮತ್ತು ಒಳ್ಳೆ ನಾಲೆಜ್ ಇರಬೇಕು, MS ಎಕ್ಸೆಲ್ದು ಮತ್ತು ಇಂಗ್ಲೀಷ್ ನಾಲೆಜ್ ಒಳ್ಳೆದಿರಬೇಕು. ಸೊ ಇದು ಜಾಬನ್ನು ಪೋಸ್ಟ್ ಮಾಡಿ ಖಾಲಿ 7 ಗಂಟೆ ಆಗಿದೆ. ಓಕೆ, 7 ಗಂಟೆ ಆಗಿದೆ. ಈಗಾಗಲೇ ಇಲ್ಲಿ 188 ಅಪ್ಲಿಕೇಶನ್ಸ್ ಬಂದಿದೆ, 3868 ರಿವ್ಯೂಸ್ ಕೆಲಸ ಮಾಡ್ತಾ ಇದ್ದಾರೆ. ಅವರದು ಒಪಿನಿಯನ್, ಅಭಿಪ್ರಾಯವನ್ನು ಇಲ್ಲಿ ಕಮೆಂಟ್ ಮೂಲಕ ಹಾಕಿದ್ದಾರೆ. ಸೊ ಇಲ್ಲಿ ಮ್ಯಾನೇಜ್ ಎಕ್ಸೆಲ್ ಶೀಟ್ಸನ್ನು ಮ್ಯಾನೇಜ್ ಮಾಡೋದು, ಒಂದು ಡೇಟಾವನ್ನು ಆರ್ಗನೈಸ್ ಮಾಡಿ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡುವಂಥದ್ದು, ಮತ್ತು ಟೀಮಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡುವಂಥದ್ದು. ಕೋಆರ್ಡಿನೇಟಿಂಗ್ ಅಂದರೆ ಎಲ್ಲರನ್ನು ಅರ್ಥ ಮಾಡಿಕೊಂಡು, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎನ್ವೈರ್ಮೆಂಟಲ್ಲಿ ಟೀಮಾಗಿ ಒಳ್ಳೆ ಕೋಆಪ್ರೇಟ್ ಮಾಡಿ ವರ್ಕ್ ಮಾಡುವಂಥದ್ದು, ಕೋಆರ್ಡಿನೇಟ್ ಮಾಡುವಂಥದ್ದು. ಓಕೆ, ಅದು ಕೆಲಸ. ನೆಕ್ಸ್ಟ್, ಸೊ ಜಾಬ್ ಟೈಪ್ ಯಾವುದಂತ ಹೇಳಿದರೆ ಇಂಟರ್ನ್ಶಿಪ್ ವರ್ಕ್ ಮೋಡ್, ನಿಮಗೆ ಮನೆಯಿಂದಲೇ ಮಾಡುವಂಥದ್ದು, ಕಂಪ್ಲೀಟ್ ರಿಮೋಟ್ ಜಾಬ್ ಇದು. ಸೊ ಅಬೌಟ್ ದ ರೋಲ್, ನಾನು ಕೆಲಸದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ದೇ ಆರ್ ಲುಕಿಂಗ್ ಫಾರ್ ಡೀಟೇಲ್ ಓರಿಯೆಂಟೆಡ್ ಇಂಟರ್ನ್ ಟು ಸಪೋರ್ಟ್ the operations team with Excel based data work and day-to-day coordination. This role is suitable for fresh graduates who are good with Excel and have good communication skills in English. So ಇದು ಡೇಟಾ ವರ್ಕ್, ಎಕ್ಸೆಲ್ ಬೇಸ್ಡ್ ಡೇಟಾ ವರ್ಕ್, ಇದು ಎಕ್ಸೆಲ್ ಶೀಟ್ ಬಗ್ಗೆ ಗೊತ್ತಿರಬೇಕು. ಕಂಪ್ಲೀಟ್ ಇಂಟರ್ನ್ಶಿಪ್ ಜಾಬ್ ಟೈಪ್ ಇದು. ಪೇ ಕೂಡ ಮಾಡ್ತಾರೆ, ನಿಮಗೆ ಸ್ಯಾಲ್ರಿಯಾಗಿ ಪೇಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು. ಎಕ್ಸೆಲ್ ಶೀಟ್ ಬಗ್ಗೆ ಮೇಯ್ನಾಗಿ ಗೊತ್ತಿರಬೇಕು. ಡೇ ಟು ಡೇ ಕೋಆರ್ಡಿನೇಟ್ ಮಾಡೋದು ನಿಮಗೆ ಎಕ್ಸೆಲ್ ಶೀಟಲ್ಲೇ. ಸೊ ಆದ ಕಾರಣ ನಿಮಗೆ ಎಕ್ಸೆಲ್ ಶೀಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ನೆಕ್ಸ್ಟ್, ಸೊ ಕೀ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಮೇಂಟೈನ್ ಮಾಡುವಂಥದ್ದು, ರೆಕಾರ್ಡ್ಸನ್ನು ಅಪ್ಡೇಟ್ ಕೊಡುವಂಥದ್ದು, ಡೇ ಟು ಡೇಸ್ ಅಪ್ಡೇಟ್, ಮತ್ತು ಎಕ್ಸೆಲ್ ಶೀಟ್ಸನ್ನು ಮ್ಯಾನೇಜ್ ಮಾಡುವಂಥದ್ದು, ಸಾರ್ಟ್, ಕ್ಲೀನ್ ಆ್ಯಂಡ್ ಆರ್ಗನೈಸ್ ಡೇಟಾ ಅಕ್ಯುರೇಟ್ಲಿ, ಪ್ರಿಪೇರ್ ಬೇಸಿಕ್ ರಿಪೋರ್ಟ್ಸ್ ಆ್ಯಂಡ್
ಟ್ರ್ಯಾಕರ್ಸ್ ಯೂಸಿಂಗ್ ಎಕ್ಸೆಲನ್ನು ಯೂಸ್ ಮಾಡಿ ಹೇಗೆ ಟ್ರ್ಯಾಕಿಂಗ್ ಮಾಡುವಂಥದ್ದು. ಇವರಿಗೆ ಇಲ್ಲಿ ಫ್ರೆಶ್ ಗ್ರ್ಯಾಜುಯೇಟ್ಸ್ ಬೇಕು, ಫ್ರೆಷರ್ಸ್. ಸೊ ನಿಮಗೆ ಇಲ್ಲಿ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಕೋಆರ್ಡಿನೇಟ್ ಮಾಡುವಂಥದ್ದು ಇಂಟರ್ನಲ್ ಟೀಮ್ ಅಲ್ಲಿ ಕೋಆರ್ಡಿನೇಟೆಡ್ ಮಾಡುವಂಥದ್ದು, ಅಂದರೆ ಇಮೇಲ್ ಮುಖಾಂತರ, ಕಾಲ್ಸ್ ಮುಖಾಂತರ ಮತ್ತು ಹ್ಯಾಂಡಲ್ ಮಾಡುವಂಥದ್ದು. ಡೈಲಿ ಆಪರೇಷನ್ಸ್ ಟೀಮನ್ನು ಹ್ಯಾಂಡಲ್ ಮಾಡಿ ಟಾಸ್ಕನ್ನು ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಆಗಿ ನೋಡುವಂಥದ್ದು. ನೆಕ್ಸ್ಟ್, ಎನ್ಶೋರ್ ಡೇಟಾ ಅಕ್ಯುರೇಸಿ ಆ್ಯಂಡ್ ಟೈಮ್ಲಿ ಅಪ್ಡೇಟ್. ಡೇಟಾವನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡುವಂಥದ್ದು, ಡೈಲಿ ಡೇಟಾವನ್ನು. ಸೊ ಅಕ್ಯುರೇಸಿ ಅಂತ ಹೇಳ್ತಾರೆ ಇದಕ್ಕೆ. ಟೈಮ್ ಒಂದು ಸೆನ್ಸ್ ಇರಬೇಕು, ಕರೆಕ್ಟಾಗಿ ಟೈಮ್ಗೆ ತಕ್ಕಂತೆ ಕೆಲಸ ಮಾಡೋದು. ಸೊ ಅದನ್ನು ನೋಡ್ಕೊಳ್ಳುವಂಥದ್ದು ಇಷ್ಟು. ಮತ್ತು ನಿಮ್ಮ ಹತ್ರ ಇಂಟರ್ನೆಟ್ ಫೆಸಿಲಿಟೀಸ್ ಇರಬೇಕು ಯಾವಾಗಲೂ. ಯಾಕೆ ಅಂತ ಹೇಳಿದರೆ ಕೆಲವೊಮ್ಮೆ ಕಮೆಂಟಲ್ಲಿ ಕೇಳ್ತಾರೆ, ನಮ್ಮ ಹತ್ರ ಓನ್ ಲ್ಯಾಪ್ಟಾಪ್ ಇರಬೇಕಾ, ಅದು ಇರಬೇಕಾ, ಇರಬೇಕಾ. ಸೊ ಇಟ್ಸ್ ಆಲ್ ಎವ್ರಿಥಿಂಗ್ ಈಸ್ ಮ್ಯಾಂಡಟರಿ. ಲ್ಯಾಪ್ಟಾಪ್ ಮತ್ತು ಇದಿದೆ ಅಲ್ವಾ, ವೈಫೈ ಅನ್ನೋದು, ಇಂಟರ್ನೆಟ್, ಅದೆಲ್ಲ ಇರಲೇಬೇಕು. ಸೊ ಇದು ಡಿಗ್ರಿ ಫ್ರೆಷರ್ಸ್ ಯಾರಿರ್ತಾರೆ, ಪಾಸ್ಔಟ್ ಆಗಿದ್ದಾರೆ ಅಥವಾ ಡಿಗ್ರಿ ಮಾಡಿ ನೀವು ಮನೇಲಿದ್ದೀರಿ, ಯಾವುದೇ ಜಾಬಿಗೆ ಹೋಗಲಿಲ್ಲ, ಸೊ ಅಂಥವರಿಗೆ ಫ್ರೆಷರ್ಸಿಗೆ ವೆಲ್ಕಮ್ ಮಾಡ್ತಾರೆ. ಅಥವಾ ಡಿಗ್ರಿ ಆಗಿ ಎಕ್ಸ್ಪೀರಿಯೆನ್ಸ್ ಇದ್ದವರು ಬೇರೆ ಜಾಬಲ್ಲಿ ಅವರು ಕೂಡ ಟ್ರೈ ಮಾಡ್ಬೋದು. ಅದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಅನ್ನೋದು ಡಿಗ್ರಿ ಆಗಿರಬೇಕು. ಓಕೆ, ನಾನೀಗ ನಿಮಗೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಹೇಳಿದ್ದೆ ಅಲ್ವಾ, ಇದನ್ನೇ ನೀವು ರೆಸ್ಯೂಮ್ ರೆಡಿ ಮಾಡುವಾಗ ಹಾಕಬೇಕಲ್ಲಿ. ಓಕೆ, ಏನೆಲ್ಲ ನಾನು ಕೀ ರೆಸ್ಪಾನ್ಸಿಬಿಲಿಟೀಸ್ ಹೇಳಿದ್ದೇನೆ, ಏನೆಲ್ಲ ನಾನು ರೋಲ್ಸ್ ಹೇಳಿದ್ದೇನೆ, ಅದನ್ನೆಲ್ಲ ರೆಸ್ಯೂಮಲ್ಲಿ ನೀವು ಹಾಕಬೇಕು, ಆ್ಯಡ್ ಮಾಡಬೇಕು ಪಾಯಿಂಟ್ಸನ್ನು. ಸೊ ಆವಾಗ ನಿಮಗೆ ಇಲ್ಲಿ ಉದ್ಯೋಗ ಸಿಗುವಂಥ ಚಾನ್ಸಸ್ ತುಂಬ ಇರ್ತದೆ. ಓಕೆ, ಇದೊಂದು ಈಗ ಇದರಲ್ಲಿ ಪ್ಲಸ್ ಪಾಯಿಂಟ್. ಯಾಕೆ ಅಂತ ಹೇಳಿದರೆ, ಇಲ್ಲದ್ರೆ ಏನಾಗ್ತಾರೆ ಅಂದರೆ, ನಿಮ್ಮದೊಂದು ರೆಸ್ಯೂಮು, ಅವರದ್ದು ಇನ್ನೊಂದು ಜಾಬ್ ರೋಲು, ಅವರೇನೋ ಸ್ಕಿಲ್ಸ್ಗೆ ಹೈರಿಂಗ್ ಮಾಡ್ತಾರೆ, ನೀವೇನೋ ನಿಮ್ಮದು ರೆಸ್ಯೂಮನ್ನು ಅಪ್ಲೋಡ್ ಮಾಡಿ ಬಿಡ್ತೀರಾ, ಅಲ್ಲಿ ಮತ್ತೆ ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗೋದಿಲ್ಲ, ಪ್ರಾಬ್ಲಮ್ ಅದಾಗ್ತದೆ. ಸೊ ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗಬೇಕಂದ್ರೆ ನಿಮಗೆ ಕಾಲ್ ಬರಬೇಕಂದ್ರೆ ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗಬೇಕು. ರೆಸ್ಯೂಮ್ ಸೆಲೆಕ್ಷನ್ ಆಗಬೇಕಾದ್ರೆ ನಿಮ್ಮದು ರೆಸ್ಯೂಮ್ ಒಳ್ಳೆದಿರಬೇಕು, ಅವರ ಜಾಬ್ಗೆ ಸೂಟೇಬಲ್ ತಕ್ಕಂತಿದ್ರೆ ಮಾತ್ರ ಅಲ್ವಾ ನಿಮಗೆ ಶಾರ್ಟ್ ಲಿಸ್ಟೆಡ್ ಆಗ್ತಾರೆ, ರೆಸ್ಯೂಮ್ ಸೆಲೆಕ್ಟ್ ಆಗ್ತದೆ. ಇಲ್ಲದ್ರೆ ಹೇಗೆ ಆಗೋದು. ಸೊ ನಿಮಗೆ ಅಲ್ಲಿ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ನಾನು ಹೇಳೋದು, ಇಲ್ಲಿ ಏನು ಕೀ ರೆಸ್ಪಾನ್ಸಿಬಿಲಿಟೀಸ್ ನಾನು ಹೇಳಿದ್ದೇನೆ ಅದನ್ನು ಅಲ್ಲಿ ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿದರೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಕೂಡ ತುಂಬ ಇರ್ತದೆ, ಅವಕಾಶಗಳು ಕೂಡ ಹೆಚ್ಚಿಸ್ತಾರೆ ಮತ್ತು. ಸೊ ಹಾಗಾಗಿ ಮೋಸ್ಟ್ ಆಫ್ ಇದೇ ಆಗ್ತದೆ ರಿಪೀಟೆಡ್. ಅಂದರೆ ರೆಸ್ಯೂಮು ನಮ್ಮ ಜಾಬಿಗೆ ಒಳ್ಳೆಯದಿಲ್ಲ, ಸೂಟ್ ಆಗೋದಿಲ್ಲ ಅಂತ ಹೇಳಿ ಸೆಲೆಕ್ಷನ್ ಆಗೋದೇ ಇರ್ತಾರೆ, ಮೋಸ್ಟ್ ಆಫ್ ಹಾಗೆ ಆಗಿದೆ. ಸೊ ಒಳ್ಳೆಯದಾದ ತುಂಬ ಕಂಪೆನಿ ಇದು, ಟೈಮ್ ರೋಲ್ ಕೂಡ ಇದೆ ಇದಕ್ಕೆ, ಸೂಟೇಬಲ್ ಆಗುವಂಥ ಕೆಲಸ ಅಂತ ಅನಿಸ್ತದೆ ಎಲ್ಲರಿಗೂ, ಗ್ರ್ಯಾಜುಯೇಟ್ ಆದವರಿಗೆ. ಸೊ ನೆಕ್ಸ್ಟ್ ಏನಂತ ಹೇಳಿದರೆ, ಈ ಜವಾಬ್ದಾರಿಗಳನ್ನು ಎಕ್ಸೆಲ್ ಶೀಟನ್ನು ಕರೆಕ್ಟಾಗಿ ಹೇಗೆ ಮಾಡಬೇಕು ಮತ್ತು ಇಲ್ಲಿ ಹೇಗೆ ಕೆಲಸ ಮಾಡಬೇಕು, ಡೇಟಾವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡುವಂಥದ್ದು ಸ್ಪಷ್ಟವಾಗಿ ಎಲ್ಲ ನಿಮಗೆ ಅವರು ಟ್ರೈನಿಂಗಲ್ಲೆಲ್ಲ ಕರೆಕ್ಟಾಗಿ ಹೇಳಿಕೊಡ್ತಾರೆ. ಓಕೆ, ಟ್ರೈನಿಂಗ್ ಕೊಟ್ಟೆ ನೀವು ಕೆಲಸವನ್ನು ಇಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ. ಟ್ರ್ಯಾಕಿಂಗ್ ಹೇಗೆ ಮಾಡೋದು, ಫ್ರೆಷರ್ಸ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಹೇಳಿಕೊಡ್ತಾರೆ. ಇದಕ್ಕಾಗಿ ಎಕ್ಸೆಲ್ ಗೊತ್ತಿದ್ದವರು ಕೂಡ ಇಲ್ಲಿ ಅಪ್ಲೈ ಮಾಡಿ. ಎಕ್ಸೆಲ್ ಆ್ಯಕ್ಚುಲಿ ಬೆಸ್ಟ್ ಜಾಬ್ ಇದು. ಎಕ್ಸೆಲ್ ಇದ್ದಿದ್ದಲ್ವ, ಎಕ್ಸೆಲ್ ಕಲಿತರೆ ನಮಗೇ ಒಳ್ಳೇದಂತೆ ಆ್ಯಕ್ಚುಲಿ. ನನಗೆ ಕೂಡ ನಾನು ವರ್ಕ್ ಮಾಡುವಾಗ ನನಗೆ ಒಬ್ಬರು ಫೋರ್ಸ್ ಮಾಡ್ತಾಯಿದ್ರು, ನಮ್ಮದು ಮ್ಯಾನೇಜರ್, ಎಕ್ಸೆಲ್ ಕಲಿ ಅಂತ ಹೇಳಿ. ನಂದು ಅದು ಫೀಲ್ಡ್ ಅಲ್ಲ. ಸೊ ನನಗೆ ಎಕ್ಸೆಲ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಕ್ಚುಲಿ ಅಕೌಂಟ್ ಯಾರಿದ್ದಾರೆ, ಅಕೌಂಟ್ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ, ಅವರಿಗೆಲ್ಲ ಎಕ್ಸೆಲ್ ಎಲ್ಲ ತುಂಬ ಇಂಪಾರ್ಟೆಂಟ್. ಆದರೆ ನಮಗೆ ಟೀಚಿಂಗ್ ಫೀಲ್ಡಿಗೆ ಎಕ್ಸೆಲ್ ಬೇಡ. ಸೊ ಹಾಗಾಗಿ ಇಲ್ಲಿ ಒಂದು ಡೇಟಾ ಅಕ್ಯುರೇಸಿ ಮತ್ತು ಟೈಮ್ಲಿ ಅಪ್ಡೇಟನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಅದೊಂದು ಮೇನ್ ಇಂಪಾರ್ಟೆಂಟ್. ಸೊ ಟೈಮ್ ಟು ಟೈಮ್ ಡೇಟಾವನ್ನು ನೀವು ಪ್ರಿಪೇರ್ ಮಾಡಿ ರೆಡಿ ಮಾಡಿ ರಿಪೋರ್ಟ್ ಮಾಡಬೇಕು. ಹಾಗೆ ಸುಮಾರು ಇಲ್ಲಿ ಕೆಲಸ ಇದೆ. ಸೊ ನಿಮಗೆ ಒಳ್ಳೆ ನಾಲೆಜೆಲ್ಲ ಕೊಡ್ತಾರೆ, ಒಳ್ಳೆ ನಾಲೆಜನ್ನು ನೀವು ಕೂಡ ಮತ್ತೆ ತಗೊಳ್ತೀರಿ, ಒಳ್ಳೆ ಕೆಲಸ. ಎಕ್ಸೆಲ್ ಅನ್ನೋದು ಒಳ್ಳೆಯದಾಗಿ ಗೊತ್ತಿದ್ದರೆ ಮಾತ್ರ
ಇಲ್ಲಿ ಜಾಬಿಗೆ ನೀವು ಟ್ರೈ ಮಾಡ್ಬೋದು. ಎಕ್ಸೆಲ್ ಚೆನ್ನಾಗಿ ಬರಬೇಕು. ಓಕೆ, ಎಕ್ಸೆಲ್ ಶೀಟ್ಸ್ ಬಗ್ಗೆ ಚೆನ್ನಾಗಿ ಬರಬೇಕು. ರೆಸ್ಯೂಮಲ್ಲಿ ಕೂಡ ದಯವಿಟ್ಟು ಎಕ್ಸೆಲ್ ಬಗ್ಗೆ ಹಾಕಿ. ನೀವು ಎಕ್ಸೆಲ್ ನಿಮ್ಗೆ ಏನು ನಾಲೆಜ್ ಇದೆ ಅದನ್ನು ಕೂಡ ಆ್ಯಡ್ ಮಾಡಿ. ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಹೇಳಿ, ಸೊ ನೀವು ಕಂಪ್ಯೂಟರ್ ಕೂಡ ಯೂಸ್ ಮಾಡ್ತಿದ್ದೀರಿ, ನಾಲೆಜ್ ಇದೆ ಅಂತ ಹೇಳಿ ಅದನ್ನು ಕೂಡ ಹಾಕಿ. ಕಂಪ್ಯೂಟರ್ ಕೂಡ ಮೇನ್ ಅಲ್ವಾ, ಕಂಪ್ಯೂಟರ್ ಬರಬೇಕು. ಇದಕ್ಕೆ ಖಾಲಿ ಡಿಗ್ರಿ ಫ್ರೆಷರ್ಸನ್ನು ಇಲ್ಲಿ ಕೇಳ್ತಾ ಇಲ್ಲ. MS ಎಕ್ಸೆಲ್ ಬಗ್ಗೆ ಎಲ್ಲ ಗೊತ್ತಿದ್ದವರೇ ಬೇಕು ಇಲ್ಲಿ. ಸೊ ಇದು ಕಂಪ್ಲೀಟ್ ಸೆಟಪ್ ಮನೆಯಿಂದಲೇ ಮಾಡುವಂಥ ಕೆಲಸ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಲಿಕ್ಕೆ ಇಮಿಡಿಯೇಟ್ ರೆಸ್ಯೂಮನ್ನು ಅಪ್ಡೇಟ್ ಮಾಡಿ ಜಾಯ್ನ್ ಆಗಿ. ಸೊ ಆದಷ್ಟು ಬೇಗ ಜಾಯ್ನ್ ಆಗಲಿಕ್ಕೆ ಇರಬೇಕು. ಮೋಸ್ಟ್ಲಿ ಇಮಿಡಿಯೇಟ್ ಜಾಯ್ನ್ ಆಗುವವರು ಬೇಕು ಇಲ್ಲಿ. ಸೊ ಎಲ್ಲ ರೀತಿಯ ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಸ್ಕಿಲ್ಸ್ ಏನು ಅಂತ ಹೇಳಿದ್ರೆ ಗುಡ್ ನಾಲೆಜ್ ಇರಬೇಕು. ಸಾರ್ಟಿಂಗ್, ಫಿಲ್ಟರ್ಸ್, ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಬೇಕು. ಎಕ್ಸೆಲ್ ಶೀಟಲ್ಲಿ ಫಾರ್ಮ್ಯಾಟಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ರಿಟರ್ನ್ ಮತ್ತು ಸ್ಪೋಕನ್ ಮಾತನಾಡುವಂಥದ್ದು ಗೊತ್ತಿರಬೇಕು ಇಂಗ್ಲೀಷಲ್ಲಿ. ಬೇಸಿಕ್ ಕಂಪ್ಯೂಟರ್ ಮತ್ತು ಡಾಕ್ಯುಮೆಂಟೇಷನ್ ಸ್ಕಿಲ್ಸ್ ಗೊತ್ತಿರಬೇಕು. ಇಂಡಿಪೆಂಡೆಂಟಾಗಿ ವರ್ಕ್ ಮಾಡುವಂಥದ್ದು, ವರ್ಕ್ ಫ್ರಮ್ ಹೋಮ್, ಮನೆಯಿಂದ ಫುಲ್ ಸೆಟಪ್ ಇದ್ದು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡುವಂಥದ್ದು ಗೊತ್ತಿರಬೇಕು. ಅಟೆನ್ಷನ್ ಟು ಡೀಟೇಲ್ಡ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಲರ್ನ್, ಒಬ್ಬರೇ ಆಗಿ ಆ ಜವಾಬ್ದಾರಿಯನ್ನು ಮಾಡಲಿಕ್ಕೆ ಕಲಿಬೇಕು. ಓಕೆ, ಸೊ ಇಲ್ಲಿ ಫ್ರೆಷರ್ಸ್ ಕೂಡ ವೆಲ್ಕಮ್. ಗ್ರ್ಯಾಜುಯೇಟ್ ಇನ್ ಎನಿ ಸ್ಟ್ರೀಮ್, BA, BCom, BBM, BCA, MSc ಯಾವುದಾದ್ರೂ. ಓಕೆ, ಗ್ರ್ಯಾಜುಯೇಟ್ ಆದವರು ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್ ಮತ್ತು ಸ್ಟೇಬಲ್ ನೆಟ್ ಇರಬೇಕು ನಿಮ್ಮ ಹತ್ರ. ಕೆಲವ್ರು ಕೇಳ್ತಾರೆ ಲ್ಯಾಪ್ಟಾಪ್ ಕೊಡ್ತಾರಂತ ಹೇಳಿ, ಲ್ಯಾಪ್ಟಾಪ್ ಕೊಡೋದಿಲ್ಲ. ಸೊ ನಿಮ್ಮದೇ ಆದ ಲ್ಯಾಪ್ಟಾಪ್ ಇರಬೇಕು. ಓಕೆ, ಕಂಫರ್ಟೇಬಲ್ ಆಗಿರಬೇಕು ಮನೆಯಿಂದ ವರ್ಕ್ ಮಾಡಲಿಕ್ಕೆ. ಮತ್ತು ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಕರೆಕ್ಟಾಗಿ ಇದ್ದವರು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಅದಿಲ್ಲ ಇದಿಲ್ಲ ಅಂತ ದಯವಿಟ್ಟು ಹೇಳಬೇಡಿ. ಓಕೆ, ಮತ್ತು ಕೆಲವರು ಕೇಳ್ತಾರೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಸೆಸ್ ಏನು, ನೆಕ್ಸ್ಟ್ ಸೆಟಪ್ ಏನು ಅಂತ ಹೇಳಿ. ಅದು ವಿಡಿಯೋ ಯಾರು ಕಂಪ್ಲೀಟಾಗಿ ನೋಡೋದಿಲ್ಲ ಅವರೇ ಕ್ವಶನ್ಸ್ ಕೇಳೋದು ಹೆಚ್ಚಾಗಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೆಕ್ಸ್ಟ್ ಸೆಟಪ್ ಏನು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಮಗೆ ಅದು ಗೊತ್ತಾಗೋದಿಲ್ಲ. ನಾವು ಜಾಬ್ ಇದ್ದರೆ ಹೇಳೋದು ಮಾತ್ರ, ಕಂಪನಿಯವರು ನಮ್ಮ ಹತ್ರ ಡೈರೆಕ್ಟಾಗಿ ಕನೆಕ್ಟ್ ಆಗೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಅವರದ್ದು ನಿಮಗೆ ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಶಾರ್ಟ್ ಲಿಸ್ಟೆಡ್ ಆದರೆ ಮಾತ್ರ ಅಲ್ವ ಅವ್ರು ಕಾಂಟ್ಯಾಕ್ಟ್ ಮಾಡೋದು. ಅವ್ರು ನಿಮ್ಮನ್ನು ರೆಸ್ಯೂಮನ್ನು ಸೆಲೆಕ್ಷನ್ ಮಾಡ್ತಾರಾ ಇಲ್ವಾ, ನಿಮಗೆ ಕೆಲಸ ಕೊಡ್ತಾರಾ ಇಲ್ವಾ ಅಂತ ನಮಗೆಲ್ಲ ಹೇಗೆ ಗೊತ್ತಾಗೋದದು. ಸೊ ನೀವು ನಮ್ಮ ಹತ್ರ ಕೇಳಬೇಡಿ. ಕೇಳೋದಾದರೆ ಅದೆಲ್ಲ ಅವರೇ ನಿಮಗೆ ನೀವು ಸೆಲೆಕ್ಷನ್ ಆಗಿದ್ದರೆ ಮಾತ್ರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ವಿನಃ ಸುಮ್ಮನೆ ರೆಸ್ಯೂಮನ್ನು ಸೆಲೆಕ್ಟ್ ಆಗೋದನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು. ಹೇಳಿ ನೀವೇ. ಕೆಲವರು ಕಮೆಂಟಲ್ಲಿ ಕೇಳ್ತಾರೆ ನೋಡಿದರೆ ನಾನ್ಸೆನ್ಸ್ ಕ್ವಶನ್ ಅಂತ ಆಗ್ತದೆ ನನಗೆ. ಕೇಳ್ದೇ ಕೇಳಬೇಕು. ಎಲ್ಲ ಕಮೆಂಟ್ ಮಾಡಲಿಕ್ಕಿದೆ ಅಂತ ಹೇಳಿ ಎಲ್ಲ ಅರ್ಥ ಇಲ್ಲದು ಕೇಳಬೇಡಿ ಕೂತ್ಕೊಂಡು, ಗೊತ್ತಾಯ್ತಾ. ನಿಮಗೆ ಜಾಬ್ ಇದ್ದರೂ ಹೇಳಬೇಕು, ಈಚೆ ಕಡೆಯಿಂದ ಕಮೆಂಟು ಹಾಗೆ ಇರ್ತಾರೆ ಅಂದರೆ ಹೇಗೆ ಆಗೋದು. ಕಮೆಂಟ್ ಮಾಡುವಾಗ ಸ್ವಲ್ಪ ಯೋಚಿಸಿ ಕಮೆಂಟ್ ಮಾಡಿ. ಒಟ್ರಾಶಿ ಒಂದು ಕಮೆಂಟ್ ಮಾಡೋದಕ್ಕೂ ಅರ್ಥ ಇರಬೇಕು ಯಾವಾಗಲೂ. ಓಕೆ, ಸುಮಾರು ಜನ ಹಾಗೆ ಮಾಡ್ತಾರೆ. ನಮ್ಗೆ ಕೆಲಸ ಸಿಗ್ತದಾ, ಸಿಗ್ಬೋದಾ, ಇದೆಯಾ ಇಲ್ವೋ ಅಂತ ವೀಡಿಯೋ ನೋಡಿ. ನಿಮಗೆ ವೀಡಿಯೋ ಹಾಕೋದಕ್ಕೆ ಮತ್ತೆ ನಿಮಗೆ ವೀಡಿಯೋ ನೋಡಲಿಕ್ಕೆ ಸಾಕಾಗ್ತದೆ ಅಂಥವ್ರದ್ದೇ ಕಮೆಂಟ್ ಇರೋದು. ಯಾರಿಗೆ ವೀಡಿಯೋ ನೋಡಲಿಕ್ಕೆ ಸಾಕಾಗ್ತದೆ ಅವರೇ ಕಮೆಂಟ್ ಹಾಕೋದು. ಯಾಕೆಂದರೆ ಕಮೆಂಟಲ್ಲಿ ಕೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದಲ್ವ ಆನ್ಸರ್. ವೀಡಿಯೋ ಕೇಳಲಿಕ್ಕೆ ಸಾಕಾಗ್ತದಲ್ವಾ. ನಾನು ಕೊಡೋದಿಲ್ಲ ಆನ್ಸರ್ ನಿಮಗೆ ಕಮೆಂಟಲ್ಲಿ. ಬೇಕಾದರೆ ವೀಡಿಯೋ ನೋಡಿ, ಸಾಕಾದರೆ ನಾನೆಂತ ಮಾಡಬೇಕು, ನಾನೇನು ಮಾಡಲಿಕ್ಕಾಗೋದಿಲ್ಲ. ನಿಮಗೆ ಜಾಬ್ ಬೇಕಾದರೆ ನೀವು ವೀಡಿಯೋ ನೋಡಿ, ಇಲ್ಲಾದರೆ ಕೂತ್ಕೊಳ್ಳಿ. ನನ್ನ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ಪ್ರಾಬ್ಲಮ್. ಓಕೆ, ಕೆಲವರಿಗೆ ವೀಡಿಯೋ ನೋಡಿ ಜಾಬ್ ಬೇಕಂತೆ, ಕೆಲವರಿಗೆ ವೀಡಿಯೋ ನೋಡಲಿಕ್ಕೆ ಬೇಡ. ಅದು ನಿಮ್ಮ ಪ್ರಾಬ್ಲಮ್ ಅಲ್ವಾ, ನನ್ನ ಪ್ರಾಬ್ಲಮ್ ಅಲ್ಲ. ನಮಗೆ ಸಾಕಷ್ಟು ಪ್ರಾಬ್ಲಮ್ ಇದೆ, ಅದೇ ಸಾಕು. ಓಕೆ, ಸೊ ಒನ್ಸ್ ನೀವು ಲಿಂಕಿಗೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗ್ತಾರೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಚೆಕ್ ಮಾಡ್ಬೋದು. 18,000 ಸ್ಯಾಲ್ರಿ ಪರ್ ಮಂತ್, ಆಪ್ರೇಷನ್ಸ್, ಇಂಟರ್ನ್, ಎಕ್ಸೆಲ್ ಆ್ಯಂಡ್ ಡೇಟಾ ಸಪೋರ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಲ್ಲನೂ ಕೊಟ್ಟಿದ್ದಾರೆ, ಮನೆಯಿಂದ ಮಾಡುವಂಥ ಕೆಲಸ. ಓಕೆ, ನಾನು ಆಗ ಹೇಳಿದ್ದೇ ಇದೆ, ಸೊ ಹಾಗಾಗಿ ನಾನು ರಿಪೀಟೆಡ್ ಇದನ್ನು ತೋರಿಸೋದಿಲ್ಲ. ರಿಜಿಸ್ಟರ್ ಮಾಡಿ ನಿಮ್ಮ ಗೂಗಲ್ ID, ಓನ್ IDಯಿಂದ, ಇಲ್ಲಾದರೆ ಲಾಗಿನ್ ಮಾಡಿ. ಅಥವಾ ಫಸ್ಟ್ ಟೈಮ್ Naukri.comಗೆ ಯಾರಾದರೂ ವಿಸಿಟ್ ಮಾಡ್ತೀರಂತಾದರೆ ಇಲ್ಲಿ ರಿಜಿಸ್ಟರ್ ಟು ಅಪ್ಲೈ ಅಂತ ಕೊಡಿ, ಇಲ್ಲಾದರೆ ಲಾಗಿನ್ ಟು ಅಪ್ಲೈ ಅಂತ ಕೊಡಿ. ಓಕೆ, ಸೊ ಇಲ್ಲಿ ಕೂಡ ರಿಜಿಸ್ಟರ್ ಮಾಡ್ಬೋದು, ನೀವು ಇಲ್ಲಿ ಕೂಡ ಮಾಡ್ಬೋದು. ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು ಫಸ್ಟ್.
ಇಲ್ಲಿ ಕೂಡ ಮಾಡ್ಬೋದು. ಓಕೆ, ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.